ಅಧ್ಯಕ್ಷರಾದಂಥ ಶ್ರೀಮತಿ ಶಶಿಕಲಾ ರಾಮಮಾಳಿಗೆ ಅವರು ಕೂಡ ಆಗಮಿಸಿ ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ಈ ಮುಷ್ಕರಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಸತ್ಯನಾರಾಯಣರು ಕೂಡ ಆಗಮಿಸಿದ್ದಾರೆ. ನಮ್ಮ ಮುಷ್ಕರವನ್ನು ಬೆಂಬಲ ನೀಡೋದಕ್ಕೆ ಆಗಮಿಸಿದ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಮುಷ್ಕರದ ಕುರಿತು ಮಾನ್ಯ ಅಧ್ಯಕ್ಷರು ಕೆಲವು ಮಾತುಗಳನ್ನು ಮೈಕ್ ಹಾಗೂ ಇಂದಿನ ಈ ಸಭೆಗೆ ನಮ್ಮ ನಗರಸಭೆಯ ಅಧ್ಯಕ್ಷರೇ ಆದಂಥ ಸಹೋದರಿ ಸಮಾಜವಾದಂಥ ಶಶಿಕಲಾ ಮಾಳಿಗೆಯವರು ಆಗಮಿಸಿದ್ದಾರೆ. ಅವರಿಗೆ ಈ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಸಹಪಾಠಿಗಳು ಆದಂಥ ನಮ್ಮ ನಗರಸಭೆಯ ಸದಸ್ಯರು ಆದಂಥ ಮುಕ್ತಾರವರು ಆದಂಥ ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ಬಯಸಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ನೌಕರ ವರ್ಗದವರು ಮೊಟ್ಟ ಮೊದಲನೇದಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಸರ್ಕಾರಕ್ಕೆ ನಾವು ಏನು ಮನವಿ ಸಲ್ಲಿಸಬೇಕು ಅಂತಂದರೆ ಇವತ್ತಿನ ದುಡಿಯುವ ಕೈಗಳು ಏನದಾವು ಅವರು ನಮ್ಮ ಸರಿಸಮ. ಇವತ್ತು ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ನಗರ ಇವತ್ತು ಯಾವುದೂ ಸ್ವಚ್ಛ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ಇದಕ್ಕೆ ಸ್ಪಂದಿಸಿ ನಮ್ಮ ನೌಕರರನ್ನ ಕಾಯಂ ಆಗಿ ಮಾಡ್ಕೊಳ್ಬೇಕಂತ ಹೇಳಿ ನಾನು ಈ ಸಭೆಯಲ್ಲಿ ಎಲ್ಲರ ಪೂರ್ವಕವಾಗಿ ನಾವು ಒತ್ತಾಯ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದು ನಾವು ಹೆಚ್ಚಿನ ಶ್ರಮ ಹೊಡಿತೇವೆ. ನಾವು ನಿಮ್ಮ ಜೊತೆಗೆ ನೀವು ಯಾವಾಗ ಕರೆದಿದ್ದೀವಿ ನಾವು ಸಹಕಾರದಿಂದ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳ್ತಾ ನಮಗೆ ಈ ಸಭೆಯಲ್ಲಿ ಕರೆದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ನಮ್ಮ ಸಿಬ್ಬಂದಿಗಳ ಪರವಾಗಿ ಹಾಗೂ ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಇವತ್ತು ನಾವು ಕೂಡ ನಿಮ್ಮ ಬೆಂಬಲಕ್ಕಿದ್ದೀವಿ, ನಿಮ್ಮ ಜೊತೆಗಿದ್ದೀವಿ. ಯಾಕಂದ್ರೆ ದುಡಿಯುವ ಕೈಗಳಿಂದ ಕೆಲಸ ತಗೊಂಡ ಮೇಲೆ ಅವರ ಬೇಡಿಕೆಗಳನ್ನು ಈಡೇರಿಸುವುದು ನಮ್ಮಗಳ ಕರ್ತವ್ಯ ಮತ್ತು ರಾಜ್ಯ ಸರ್ಕಾರದ ಕೂಡ ಕರ್ತವ್ಯ ಆಗಿರ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಗಣನೆ ತೆಗೆದುಕೊಂಡು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಒಂದು ಮನವಿಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತೀವಿ. ಯಾವತ್ತೂ ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಪರವಾಗಿದ್ದೀವಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನೆಲ್ಲ ಮಾತನಾಡ್ತೀನಿ. ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಈ ಒಂದು ಸ್ಟ್ರೈಕ್ ನಡೀತಾ ಇದೆ. ಈ ಒಂದು ನಮ್ಮ ಸಂಘದ ಬೇಡಿಕೆಗಳು, ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನಾವೇನು ಬೇಡಿಕೆಗಳನ್ನು ಇಟ್ಟಿದ್ದೇವೆ. ನಗರ ಸ್ಥಳೀಯ ಸಂಸ್ಥೆಯ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರನ್ನ ಪರಿಗಣಿಸಬೇಕು ಮತ್ತು ಜ್ಯೋತಿ ಸಂಜೀವಿನಿ, KPID ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳು ಕೂಡ ನಮಗೆ ನೀಡಬೇಕು ಮತ್ತು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ನೀರು ಸರಬರಾಜು ಚಾಲಕರಿರ್ಬೋದು, ಲೋಡರ್ಸು, ಕ್ಲೀನರ್ಸು, ಗಾರ್ಡನರು, ಸ್ಯಾನಿಟರಿ ಸೂಪರ್ವೈಸರ್ಸು, ಯುಟಿಲಿಟಿ ಸಹಾಯಕರು ಸೇರಿದಂತೆ ವಿವಿಧ ವೃತ್ತದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕು ಅಂತ ಮತ್ತು ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯನ್ನ ನಾವು ಈಡೇರಿಸಬೇಕು ಅಂತ ಮನವಿಯನ್ನ ನಾವು ಕೊಟ್ಟಿದ್ದೇವೆ. ಈ ಒಂದು ನಮ್ಮ ಸ್ಟ್ರೈಕಿಗೆ ಬೆಂಬಲವನ್ನು ಸೂಚನೆ ಮಾಡಲು ನಗರಸಭೆ ಅಧ್ಯಕ್ಷರಾದಂತಹ ಶ್ರೀಮತಿ ಶಶಿಕಲಾ ರಾಮಮಾಳಿಗೆ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಗರಸಭೆ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸತ್ಯನಾರಾಯಣ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೂ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಚೌಕ್ದಾರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ, ಸ್ವಾಗತ. ಹಾಗೂ ನಮ್ಮೆಲ್ಲರೂ ಕೂಡ ಆಗಮಿಸಿದ್ದೀವಿ. ಇದೆಲ್ಲ ನೌಕರರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ, ಸ್ವಾಗತ. ಈ ಒಂದು ನಮ್ಮ ಹಕ್ಕು ಮತ್ತು ನಮಗೆ ಸೌಲಭ್ಯಗಳನ್ನು ನೀಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರದವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಭರವಸೆ ಈಡೇರೋ ತನಕನೂ ಕೂಡ ನಾವೆಲ್ಲರೂ ನಿರಂತರವಾಗಿ ಹೋರಾಟವನ್ನು ಮಾಡಬೇಕು. ಈ ಒಂದು ಹೋರಾಟ ಅವಿರತವಾಗಿ ಇರಲಿ ಅಂತ ಹೇಳಿ ತಮ್ಮನ್ನು ಕೇಳ್ಕೊತೇನೆ. ಇದಕ್ಕೆ ಬೆಂಬಲವನ್ನು ಸೂಚನೆ ಮಾಡಲು ಬಂದಿರತಕ್ಕಂಥ ಶ್ರೀಮತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ರಾಮಮಾಳಿಗೆ ಮೇಡಮ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ.